milestone in our school, that is Sadhana Consultation Commencement Program. It means Samalochane Samaramba Program. So now I like... Good morning everyone. It is a moment of extreme pleasure to welcome each one of you present here. We are here gathered for a Sadhana Consultation Commencement Program. It gives me great pleasure to welcome you all to this wonderful program. ಈ ಸಂದರ್ಭ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗುತ್ತೆ. ಇಂತಹ ಒಂದು ಸಂಸ್ಥೆಯನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬರ್ತಾ ಇರುವಂತಹ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಲಿಂಗನಗೌಡರು, ಅವ್ರ ಕುಟುಂಬದ ಪರಿವಾರದವರು, ವಿಶೇಷವಾಗಿ ಈ ಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಇರುವಂಥ ಎಲ್ಲ ಸಿಬ್ಬಂದಿ ವರ್ಗದವರು, ಮಕ್ಕಳನ್ನು ಈ ರೀತಿಯಾಗಿ ತಯಾರು ಮಾಡುವಂಥದ್ದು ಇದೆಯಲ್ಲ, ಅದು ಅಷ್ಟು ಸುಲಭವಾದಂಥ ಮಾತಲ್ಲ. ಆ ಎಲ್ಲ ಏನು ಮಾರ್ಗದರ್ಶನ ಮಾಡಿರುವಂಥ, ಪಾಠ ಮಾಡಿರುವಂತಹ ಎಲ್ಲ ಶಿಕ್ಷಕವೃಂದದವರೇ, ವಿಶೇಷವಾಗಿ ಈ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮಗೆಲ್ಲ CBS ಸ್ಕೂಲಿನ ಟೆಕ್ಸ್ಟ್ ಬುಕ್ ಬಗ್ಗೆ, ಪಠ್ಯಪುಸ್ತಕದ ಬಗ್ಗೆ ಆರಂಭದಲ್ಲಿ ಮಾಹಿತಿ ಕೊಟ್ಟಿರುವಂಥ ಸರ್ ಅವರು, ಹಾಗೆ ನಮಗೆ ಮಲ್ಲಿಕಾರ್ಜುನ್ ಸರ್ CRP ಅವರು, ಹಾಗೆ ನಮ್ಮ RF ಗೌಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ, ವಿಶೇಷವಾಗಿ ಇಂತಹ ಮಕ್ಕಳಿಗೆ ಜನ್ಮ ಇತ್ತಂತಹ ಎಲ್ಲ ಪೋಷಕರು, ತಾಯಂದಿರು, ಎಲ್ಲ ಬಳಗಕ್ಕೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈ ನಾಡಿಗೆ ಈ ರೀತಿಯಾಗಿರುವಂತಹ ಉತ್ತಮ ಮಕ್ಕಳನ್ನು, ಪ್ರತಿಭಾವಂತ ಮಕ್ಕಳನ್ನು ನಾವು ಏನು ಕೇವಲ ನಮ್ಮ ಭಾರತಕ್ಕಲ್ಲ ಇಡೀ ವಿಶ್ವಕ್ಕೆ ಕೊಟ್ಟಂಥ ಶ್ರೇಯಸ್ಸು ನಿಮಗಾಗ್ತದೆ. ಆ ಹಿನ್ನೆಲೆಯಲ್ಲಿ ಏನು ಇಂತಹ ಶಾಲೆಗಳು, ಏನು ಮಾರ್ಗದರ್ಶನ ಮಾಡುವಂಥ ಕೋಚಿಂಗ್ ಸೆಂಟರ್ಗಳು ಪಾತ್ರ ಕಡಿಮೆ ಇರ್ತದೆ, ಹೆಚ್ಚಿನ ಏನಂತಂದರೆ ಪಾತ್ರ ಪೋಷಕರದಾಗಿರ್ತದೆ. ಯಾವ say the huge thank to you all the parents who participating in a Sadhana Samalochana program. It means so much to see you involved the receiving of a child progress of your encouragement and support are pillars to their success of our institution. Partnership can help to the reach of a new heights, and education is also a teamwork. Now I'd like to congratulate who secured the seats in Kittur Sainika and Sainika. So congratulations to this fantastic moment for securing seats of a significant milestone in Kittur Sainika and Sainika exams that reflects your hard work and dedication towards the education. Congratulations students. So I would like to request to felicitate of our students. ಶಿಕ್ಷಣವೆಂಬುದು ಪ್ರತಿಯೊಬ್ಬ ಮಗುವಿನ ಜೀವನದ ಮೂಲ ಸ್ತಂಭ ಮತ್ತು ಉತ್ತಮ ಶಿಕ್ಷಣ ಸಂಸ್ಥೆ ಒಂದು ವಿದ್ಯಾರ್ಥಿಯ ಮಹತ್ವ, ವ್ಯಕ್ತಿತ್ವ, ಜ್ಞಾನ ಹಾಗೂ ಶಿಸ್ತು ಬೆಳೆಸುವ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಲಭ್ಯವಿದೆ. ಇಲ್ಲಿ ಅನುಭವ ಸಂಪನ್ನ ಹಾಗೂ ಸಮರ್ಪಿತ ಶಿಕ್ಷಕರ ಬಳಗವಿದೆ. ಶಿಕ್ಷಕರು ಕೇವಲ ಪಾಠ ಬೋಧನೆ ಮಾಡುವುದಲ್ಲದೆ ಮಕ್ಕಳ ಹಿತಾಸಕ್ತಿಯನ್ನು ಮತ್ತು ಆಕ್ಟಿವಿಟೀಸ್ಗಳ ಮೂಲಕ ಪಾಠಗಳನ್ನು ಮಾಡಲಾಗುತ್ತದೆ. ಅಲ್ಲದೆ ಈ ಶಿಕ್ಷಕರು ಮಾರ್ಗದರ್ಶಕರು ಕೂಡ ಆಗಿದ್ದಾರೆ. ವಿದ್ಯಾರ್ಥಿಗಳ ಬುದ್ಧಿ ಮತ್ತು ಆಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಪಾಠ ಮಾಡುತ್ತಾರೆ. ಮಕ್ಕಳ ಸುರಕ್ಷತೆಗೆ ನಾವು ಪ್ರಥಮ ಆದ್ಯತೆಯನ್ನು ಕೊಡುತ್ತೇವೆ. ಅಲ್ಲದೆ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ತರಗತಿಯಲ್ಲಿಯೂ CCTVಗಳನ್ನು ಅಳವಡಿಸಲಾಗಿದೆ. ಮಕ್ಕಳ ಕಾಳಜಿಯನ್ನು ವಹಿಸಲಾಗುತ್ತದೆ. ಅಲ್ಲದೆ ನಮ್ಮ ಶಾಲೆಯಲ್ಲಿ ತಂತ್ರಜ್ಞಾನದ ಬಳಕೆ ಕೂಡ ಯಥೇಚ್ಛವಾಗಿದ್ದು ಪಿನಾಕಲ್ ಪ್ಲಸ್ ಆ ಥರ ಸಿಲೆಬಸ್ಗಳನ್ನು ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ಟ್ಯಾಬ್ ಮೂಲಕ ಮಕ್ಕಳಿಗೆ ಪಾಠವನ್ನು ಮಾಡುವುದು, ಟ್ಯಾಬ್ನಲ್ಲಿ ಸ್ಮಾರ್ಟ್ ಕ್ಲಾಸಸ್ಗಳು ಮಾಡಲಾಗುವುದು. ಮಕ್ಕಳಿಗೆ ಸರಳವಾಗಿ ಪಾಠ ಅರ್ಥವಾಗುವಂತೆ ಚಿತ್ರಗಳ ಮೂಲಕ ಮನವರಿಕೆ ಮಾಡಿಸುವುದು.
ಅಲ್ಲದೆ ಮಕ್ಕಳಿಗೆ ಆ ತರಗತಿಯಲ್ಲಿ ನಡೆಯುವಂತಹ ಸಿಲೆಬಸ್ಗಳನ್ನು ಪಾಠಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಒಂದು ಮನಪೂರ್ವಕವಾಗಿ ಕ್ಲಾಸ್ಗಳನ್ನು ಕೊಡಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಹುಲೋ ಆ್ಯಪ್ ಕೂಡ ಅವೈಲೇಬಲ್ ಇರೋದ್ರಿಂದ ಹುಲೋ ಆ್ಯಪಲ್ಲಿ ನಾವು ಪ್ರತಿ ತರಗತಿಯಲ್ಲೂ ಅಟೆಂಡೆನ್ಸ್ ಹಾಕಬೇಕಾದ್ರೆ ಆ ಮಗುವಿನ ದಿನದ ಹಾಜರಾತಿಯನ್ನು ಹುಲೋ ಆ್ಯಪಲ್ಲಿ ಹಾಕಲಾಗುತ್ತದೆ. ಆ ಒಂದು ಅವೈಲೇಬಲ್ ಕೂಡ ಇದೆ. ಡೇ ಟು ಡೇ ಮಗು ಪ್ರೆಸೆಂಟ್ ಮತ್ತು ಆಬ್ಸೆಂಟು ಅದರಲ್ಲಿ ಕೂಡ ಗೊತ್ತಾಗೋ ಚಾನ್ಸಸ್ ಇದೆ. ಅಲ್ಲದೆ ಮತ್ತು ಹುಲೋ ಆ್ಯಪಲ್ಲಿ ನಮ್ಮದು ಪ್ರೋಗ್ರೆಸ್ ಕಾರ್ಡ್ ಕೂಡ ಅವೈಲೇಬಲ್ ಇದೆ. ಅದನ್ನು ಪ್ರೋಗ್ರೆಸ್ ನೋಡಲಿಕ್ಕೆ ಆಗದಂಥ ಪೇರೆಂಟ್ಸ್ ಹುಲೋ ಆ್ಯಪಲ್ಲಿ ಕೂಡ ತಮ್ಮ ಮಕ್ಕಳದು ಪ್ರೋಗ್ರೆಸ್ನ ನೋಡ್ಕೊಳ್ಳೋಕ್ಕೆ ಅನುಕೂಲವಿದೆ. ಮತ್ತು ಮಕ್ಕಳ ಕಲಿಕೆಯಲ್ಲಿ ದಿನದ ಹೋಮ್ವರ್ಕಲ್ಲಿ ನರ್ಸರಿ ಟು 3rd ಸ್ಟ್ಯಾಂಡರ್ಡ್ವರೆಗೂ ದಿನದ 2 ಅಭ್ಯಾಸಗಳು ರೈಟಿಂಗಲ್ಲಿ ಇರುವುದು ಮತ್ತು ಒಂದು ಅಭ್ಯಾಸ ರೀಡಿಂಗ್ ಇದ್ದರೆ ಆ ರೀಡಿಂಗ್ ಕೆಲವೊಂದು ಮಕ್ಕಳು ಸರಿಯಾಗಿ ರೀಡಿಂಗ್ ಮಾಡ್ತಾ ಇಲ್ಲ ಅಂತ ವಿಚಾರವನ್ನು ಕೇಳ್ಪಟ್ಟಿದ್ದೇವೆ. ಅದಕ್ಕೋಸ್ಕರ ಆ ಮಗು ಡೈಲಿ ಒಂದು ಸಬ್ಜೆಕ್ಟ್ ರೀಡಿಂಗ್ ಮಾಡಬೇಕು. ಅದನ್ನು ರೀಡಿಂಗ್ ಮಾಡಿರೋದನ್ನು ಪೇರೆಂಟ್ಸ್ ನೋಡಿ ಅದನ್ನು ವಿಡಿಯೋ ಕೂಡ ನಮಗೆ ಅಪ್ಲೋಡ್ ಮಾಡಬೇಕು. ಆ ವಿಡಿಯೋ ಕೂಡ ಎಫೆಕ್ಟಿವ್ ಆಗಿ ನಮಗೆ ಮಕ್ಕಳು ರೀಡಿಂಗ್ ಮಾಡ್ತಾ ಇದ್ದಾರೆ ಅಂತ ಒಂದು ಒಳ್ಳೆಯ ವಿಚಾರ ಕೂಡ ನಮಗೆ ಪೇರೆಂಟ್ಸ್ ತಿಳಿಸಿದ್ದಾರೆ. ಆ ಮೂಲಕ ಮಕ್ಕಳು ಒಳ್ಳೆ ಶಿಕ್ಷಣವನ್ನು ಕೊಡ್ತಾರೆ. ಮುಂದೆ ಹೋಗ್ಬಿಟ್ಟು ಅವರು ದೊಡ್ಡ ಹುದ್ದೆಯನ್ನು ಸೇರ್ಕೊಳ್ತಾರೆ. ಒಂದು ಕಂಪನಿಯನ್ನು ಸೇರಿಕೊಂಡು ಅವರು ಮುಂದೆ ಒಂದು ಅಮೆರಿಕದಲ್ಲಿ ಇಬ್ಬರು ಸೆಟ್ಲ್ ಆಗ್ತಾರೆ. ತಂದೆ ತಾಯಿ ಇದೇ ಹಳ್ಳಿ ಊರಲ್ಲಿ ಇರ್ತಾರೆ. ಮಕ್ಕಳು ಅಲ್ಲಿದ್ದಾರೆ, ಚೆನ್ನಾಗಿದ್ದಾರೆ ಅಂತಕ್ಕಂಥದ್ದು ಒಂದು ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ನಮ್ದೇನು ತಂದೆ ತಾಯಿ ಅಂದರೆ ಮಕ್ಕಳು ಎಲ್ಲಾದ್ರೂ ಇರಲಿ ಚೆನ್ನಾಗಿದ್ರೆ ಸಾಕಂತ ಹೇಳ್ತೀವಿ. ಅದೇ ರೀತಿ ಆ ತಂದೆ ತಾಯಿಗಳು ಸಹ ಇರ್ತಾರೆ. ಮಕ್ಕಳು ಹಬ್ಬಕ್ಕೂ ಬರಲಿಲ್ಲ, 1 ವರ್ಷ ಬರಲಿಲ್ಲ, 2 ವರ್ಷ ಬರಲಿಲ್ಲ, ತಂದೆ ತಾಯಿ ಸಹ ಬಹಳಷ್ಟು ಕೊರಗಿರುತ್ತೆ. ಒಂದು ವಯಸ್ಸಾಗ್ತಾ ರೋಗಗ್ರಸ್ತರಾಗಿ ಆ ತಾಯಿ ತೀರ್ಕೊಂಡ್ಬಿಡ್ತಾರೆ. ಅದ್ರ ಮುಂಚೆನೇ ಫೋನ್ ಮಾಡಿ ಹೇಳಿರ್ತಾರೆ, ನಿಮ್ಮ ಅಮ್ಮನ ಕೊನೆಯ ಸಾರ ಬಂದು ನೋಡುವಾಗಪ್ಪ ಅಂತೇಳಿ. ಆದರೂ ಮಕ್ಕಳು ಬರಲ್ಲ. ಅವಾಗ ತಾಯಿ ತೀರಿ ಹೋದಾಗ ಫೋನ್ ಮಾಡಿ ಹೇಳಿದಾಗ ಒಂದಿನ ಆದಮೇಲೆ ತಮ್ಮ ಬರ್ತಾನೆ. ತಮ್ಮ ಬಂದಾಗ ತಾಯಿಯ ಏನಪ್ಪ ಅಣ್ಣ ಬರಲಿಲ್ಲ ಅಂತ ತಂದೆ ಕೇಳ್ತಾನೆ. ಇಲ್ಲಪ್ಪ, ನಾವು ಕೆಲಸದ ಒತ್ತಡ ಇದೆ ಅಮೆರಿಕದಲ್ಲಿ, ನಾವು ಮಾತಾಡ್ಕೊಂಡಿದ್ದೀವಿ. ಅಮ್ಮ ಸತ್ರೆ ತಮ್ಮ ಹೋಗು, ತಂದೆ ಸತ್ರೆ ನಾನು ಹೋಗ್ತೀನಿ ಅಂತೇಳಿ ನಾವಿಬ್ಬರು ಮಾತಾಡ್ಕೊಂಡಿದ್ದೀವಿ ಅಂತೇಳಿ ಹೇಳ್ತಾರೆ. ಅವಾಗ ತಂದೆ ಆ ಮಾತನ್ನು ಕೇಳ್ಬಿಟ್ಟು ರೂಮ್ ಒಳಗಡೆ ಹೋಗ್ತಾನೆ. ರೂಮ್ ಒಳಗಡೆ ಹೋದಾಗ ತಂದೆನೂ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ. ಅಂದ್ರೆ ತಾಯಿಗೆ ಮತ್ತು ಮಣ್ಣು ಕೊಡೋದಕ್ಕೆ ಇಬ್ಬರು ಮಕ್ಕಳು ಬರಲಿ ಅನ್ನೋದು ಒಂದು ಉದ್ದೇಶ ಇರುತ್ತೆ. ಅವಾಗ ತಂದೆನೂ ಸಾಯ್ತಾನೆ. ಅದು ಸಾಯೋ ಉದ್ದೇಶ ಒಂದು ಪತ್ರ ಬರೆದಿಟ್ಟು ಇರ್ತಾನೆ. ನೀವು ಏನು ಹೇಳಿದ್ರಲ್ಲ, ತಾಯಿ ಸತ್ರೆ ತಮ್ಮ ಬರ್ತಾನೆ, ತಂದೆ ಸತ್ರೆ ಅಣ್ಣ ಬರ್ತಾನಂತೆ. ಹಾಗಾಗಿ ಇಬ್ರು ಬರಲಿ ಅಂತೇಳಿ ನಾನು ಸಹ ನನ್ನ ಜೀವನ ಬಿಡ್ತೀನಿ ಅಂತಕ್ಕಂಥದ್ದನ್ನ ಆ ಪತ್ರದಲ್ಲಿ ಬರೆದಿರ್ತಾನೆ. ಆ ಪತ್ರ ನಡೆದಿರ್ತಕ್ಕಂಥ ಒಂದು ಘಟನೆ ಇಲ್ಲೇ ಒರಿಸ್ಸಾದಲ್ಲಿ ನಡೆದಿರ್ತಕ್ಕಂಥ ಒಂದು ನಿಜ ಜೀವನದ ಘಟನೆ. ನಿಮ್ಮ ಮಕ್ಕಳ ಪ್ರಗತಿಯನ್ನ ಅರಿತಕ್ಕಂಥ ಕಾರ್ಯಕ್ರಮವನ್ನ, ವಿನೂತನ ಕಾರ್ಯಕ್ರಮವನ್ನ ನಮ್ಮ ಲಿಂಗನಗೌಡ ಸರ್ ಅವರು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಮಕ್ಕಳಿಗೆ ನಾವು ಶಾಲೆಯಲ್ಲಿ ಇಟ್ಕೊಂಡು ಕಳಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತು ಅಂತೇಳಿ ನಾವು ಅನ್ಕೊಂತೀವಿ. ಆದರೆ ಮನೆಗೂ ತೆರಳಿ ಆ ಮಕ್ಕಳು ಪಾಲಕ ಪೋಷಕರ ಜೊತೆ ಯಾವ ರೀತಿ ಇರ್ತಾರೆ, ಅವರು ಯಾವ ರೀತಿ ಕಲಿತಾರೆ ಅಂತಕ್ಕಂಥದ್ದನ್ನು ಅಲ್ಲಿ ವಿಚಾರಿಸಿ, ಮೇನ್ ದೋಷ ಇರೋದು ಅಲ್ಲೇ ಅನಿಸುತ್ತೆ. ಯಾಕಂದ್ರೆ ಮನೆಯಲ್ಲಿ ಬಂದಮೇಲೆ ನಾವು ಮಕ್ಕಳನ್ನ ಸರಿಯಾಗಿ ಗೈಡ್ ಮಾಡದೆ ಹೋದ್ರೆ ಅವ್ರೇನಾಗ್ತಾರೆ ಅಂತಂದ್ರೆ, ಶಾಲೆಯಲ್ಲಿ ಕಲ್ತದ್ದು ಕೇವಲ 6 ಗಂಟೆ ಇರ್ತದೆ, ಆದರೆ ಮನೆಯಲ್ಲಿರ್ತಕ್ಕಂಥದ್ದು 18 ತಾಸು ಮನೆಗಿರ್ತಾರೆ. ಆ ಇರ್ತಕ್ಕಂಥ ಸಮಯದಲ್ಲಿ ಯಾವ ರೀತಿಯಾಗಿ ಇರ್ತಾರೆ. ಸತತ 6 ವರ್ಷವಾಯಿತು. ಮುಂದಿನ ಶೈಕ್ಷಣಿಕ ವರ್ಷಕ್ಕೆ 7ನೇ ವಸಂತಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. 6 ವರ್ಷದಲ್ಲಿ ಸಾಕಷ್ಟು ಪ್ರೀತಿಯನ್ನು ಗಳಿಸಿದ್ದೇವೆ, ಸಾಕಷ್ಟು ಜನರ ಒಲವನ್ನು ಗಳಿಸಿದ್ದೇವೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅವರ ಲೈಫ್ ಬದಲಾವಣೆಯನ್ನು ಮಾಡಿದ್ದೇವೆ. ನಮ್ಮ ಒಂದು ಶ್ರಮ, ನಮ್ಮ ಶಿಕ್ಷಕರ ಶ್ರಮ ಅದು ಬಹಳಷ್ಟು ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಯಾಕಂತಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ನವೋದಯವಾಗಿದ್ದಾರೆ, ಸೈನಿಕ ಆಗಿದ್ದಾರೆ, ನಿರಾಜವಾಗಿದ್ದಾರೆ, ಆದರ್ಶ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಗಳಾಗಿದೆ. 6 ವರ್ಷದಿಂದ ಶ್ರೀಗೃಹದಲ್ಲಿ ಈ ಒಂದು ಸ್ಪರ್ಧಾತ್ಮಕ ಶಾಲೆಗಳಿಗೆ ತರಬೇತಿ ನೀಡತಕ್ಕಂಥ ಸಂಸ್ಥೆಗಳು ಯಾರೂ ಇರಲಿಲ್ಲ. ಪ್ರಪ್ರಥಮ ಬಾರಿಗೆ ನಾವು ಇದನ್ನ ಆಲೋಚನೆ ಮಾಡಿ ನಮ್ಮ ಶ್ರೀಗೃಹ ಜನತೆಗೆ ಭತ್ತದ ನಾಡು ಇದನ್ನ ವಿದ್ಯಾಕಾಶಿಯನ್ನಾಗಿ ಧಾರವಾಡಕ್ಕೆ ಹೋಗ್ತಿದ್ರು, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಿದ್ರು. ಇದನ್ನ ಒಂದು ವಿದ್ಯಾಕಾಶಿಯನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ದೇವೆ. ನಾವೇನು ಇದ್ದಂಥವರಲ್ಲ, ನಾವೇನು ಅಗರ್ಭ ಶ್ರೀಮಂತರಲ್ಲ. ನಮ್ಮಲ್ಲಿ ಇರೋದೊಂದು ಅಗಾಧವಾದಂಥ ಜ್ಞಾನ, ಅಗಾಧವಾದಂಥ ವಿದ್ಯೆ. ಅದನ್ನ ನಮ್ಮ ಪೂಜ್ಯ ಸ್ವಾಮೀಜಿಯವರು ನಮಗೆ ದಯಪಾಲಿಸಿದರೆ ಅದನ್ನ ನಿಮ್ಮ ಮಕ್ಕಳಿಗೆ ನಾವು ದಾರಿ ಎರಿತಾ ಇದ್ದೀವಿ ಅಷ್ಟೇ. ಯಾಕಂತಂದ್ರೆ ಶ್ರೀಗುಪ್ಪದಲ್ಲಿ ಸಾಕಷ್ಟು ಜನರಿಗೆ
ಕೊರತೆ ಇದೆ, ವಿದ್ಯೆಯ ಕೊರತೆ ಇದೆ ಮಕ್ಕಳಿಗೆ. ಹೈದರಾಬಾದ್ ಕರ್ನಾಟಕದಲ್ಲಿ ನೀವು ಆವರೇಜ್ ರಿಸಲ್ಟ್ ತಗೊಂಡ್ರೆ ಸಾಕಷ್ಟು ವಿದ್ಯಾರ್ಥಿಗಳು ರಿಸಲ್ಟ್ ಅಲ್ಲಿ ಫೇಲ್ ಆಗ್ತಾ ಇದ್ದಾರೆ, ಎಸ್ಪೆಷಲಿ ಮ್ಯಾಥ್ಸ್ ಅಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಆದ್ರೆ ಸಾಧನಾ ಕೋಚಿಂಗ್ ಸೆಂಟರ್ ಅಲ್ಲಿ ಬಂದಂತ, ಸಾಧನಾ ಶಾಲೆಯಲ್ಲಿ ಬಂದಂತ ಮಗು ಮ್ಯಾಥ್ಸ್ ಅಲ್ಲಿ ಅದು ಸೆಲೆಕ್ಟ್ ಆಗಲೇ ಬಿಡ್ಲಿ, ಮ್ಯಾಥ್ಸ್ ಅಲ್ಲಿ ಪರ್ಫೆಕ್ಟ್ ಇರ್ತಾನೆ. ಇದು ನಾನು ಬಹಿರವಾಗಿ ಹೇಳ್ತೇನೆ. ಇಲ್ಲಿರ್ತಕ್ಕಂಥ ಶಿಕ್ಷಕರು ಮ್ಯಾಥಮೆಟಿಕ್ಸ್ ಎಷ್ಟು ಸುಲಲಿತವಾಗಿ ಹೇಳ್ತಾರಂದ್ರೆ, ಶಾರ್ಟ್ ಕಟ್ ಟ್ರಿಕ್ಸ್ ಆಯ್ತು, ಅದು ಲೆಂತಿ ಪ್ರೋಸೆಸ್ ಆಯ್ತು, ಬಹಳ ಚೆನ್ನಾಗಿ ಹೇಳ್ತಾರೆ. ಇದು ನಾವು 100% ಒಬ್ಬ ಪೇರೆಂಟ್ಸ್ ನಮ್ಮ ಹತ್ರ ಫಸ್ಟ್ ಬ್ಯಾಚ್ ಅಲ್ಲಿ ಒಬ್ರು ಬಿಟ್ಟಿದ್ರು, ಬೈರಾಪುರದಿಂದ ಪೇರೆಂಟ್ಸ್. ಆ ಮಗುದು ನಾವು 6 ತಿಂಗಳಿತ್ತು, ಅದು ಮುರಾರ್ಜಿ ಸೆಲೆಕ್ಟ್ ಆಯ್ತು. ಎರಡನೇ ಮಗುನ ಸಾರು ಸಣ್ಣದೈತಪ್ಪ ಬಿಲ್ಡಿಂಗು, ಇಲ್ಲೇನು ಬಿಡೋದು ಅಂತ ಹೇಳಿ ಬೇರೆ ಒಂದು ತರಬೇತಿ ಸಂಸ್ಥೆಗೆ 2 ವರ್ಷ ಬಿಟ್ಟಿದ್ದಾರೆ. ಒಂದೇ ಒಂದು ಆದರ್ಶ ಆಗಲಿಲ್ಲ, ಮುರಾರ್ಜಿ ಆಗಲಿಲ್ಲ, ನವೋದಯ ಆಗಲಿಲ್ಲ, ಸೈನಿಕ ಆಗಲಿಲ್ಲ. ತಿರ್ಗಾ 3ನೇ ಮಗುನ ಮತ್ತೆ ಇಲ್ಲೇ ತಂದು ಬಿಟ್ಟಿದ್ದಾರೆ. 2 ವರ್ಷ ಬಿಟ್ಟಿದ್ದಾರೆ. ಆ ಮಗು 92 ಬಂದಿದ್ದಾನೆ ನವೋದಯದಲ್ಲಿ. ಯಾಕೆ ಹೇಳ್ತು ಅಂದ್ರೆ, ಕೇವಲ ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಸ್ಟೇಟ್ ರ್ಯಾಂಕ್ ಇದೆ, ಜಿಲ್ಲಾ ರ್ಯಾಂಕ್ ಇದೆ, ತಾಲೂಕ್ ರ್ಯಾಂಕ್ ಇದೆ ಅಂತ ಸೇರಿಸ್ಕೋಬಹುದು. ಆದ್ರೆ ಸೇರಿಸ್ಕೊಂಡ ನಂತರ ಆ ಮಗು ಬಂದ ನಂತರ ನಾನೇನು ಆ ಮಗುಗೆ ಕೊಡ್ತೀನಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಶಿಕ್ಷಕರು ಇವತ್ತು ನಾವು 13 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಗಿ ಇವತ್ತು 300 ವಿದ್ಯಾರ್ಥಿಗಳಿಗೆ ಬಂದು ಬಂದ್ರೆ ಅದು ಸಾಮಾನ್ಯ ಮಾತಲ್ಲ. ಅದು ನಿಮ್ಮೆಲ್ಲರ ನಮ್ಮ ಶ್ರಮ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಆಗಿದೆ. ಹಾಗಾಗಿ ಆತ್ಮೀಯ ಪಾಲಕರೇ, ಪ್ರತಿನಿತ್ಯ ನೀವೇನು 1 ವರ್ಷ ನಮ್ಮ ಹತ್ರ ತಂದು ಮಗುವನ್ನು ಬಿಡ್ತೀರಿ, ಆದ್ರೆ ನಾವು ಮನಸ್ಫೂರ್ತಿಯಾಗಿ ಹೇಳ್ತೀವಿ, ನಿಮ್ಮ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಹಗಲಿರಲು ಶ್ರಮಿಸ್ತಾ ಇದ್ದೀವಿ. ನಾವು ಸುಮ್ಮನೆ ಹಗಲಿರಲು ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಇದ್ದಂಥ ಎಜುಕೇಶನ್ ಇವತ್ತು ಬಹಳ ಬದಲಾವಣೆ ಆಗಿದೆ. ಇವತ್ತೆಲ್ಲ ಡಿಜಿಟಲೀಕರಣ ಮಾಡಿದ್ದೀವಿ. ನಮ್ಮ ಶಾಲೆಯನ್ನು ಟ್ಯಾಬ್ ಕೊಟ್ಟಿದ್ದೀವಿ ಶಿಕ್ಷಕರಿಗೆ. ಆ ಟ್ಯಾಬ್ ಮೂಲಕ ಮತ್ತೆ ಸ್ಮಾರ್ಟ್ ಕ್ಲಾಸ್ ಮಾಡಿದ್ದೀವಿ, ಮತ್ತೆ ಪೇರೆಂಟ್ಸ್ಗೆ ಆ್ಯಪ್ ಕೊಟ್ಟಿದ್ದೀವಿ. ಸ್ಮಾರ್ಟ್ ನಿಮ್ಗೇನು ಮಾರ್ಕ್ಸ್ ಕಾರ್ಡ್, ಪ್ರೋಗ್ರೆಸ್ ಕಾರ್ಡ್ ಬರುತ್ತೆ, ಅಟೆಂಡೆನ್ಸ್ ಬರುತ್ತೆ. ಇಷ್ಟು ಡಿಜಿಟಲೀಕರಣ. ನಾನೊಂದು ಸಾಫ್ಟ್ವೇರಲ್ಲಿ ನಾನೊಂದು ಗೂಗಲಲ್ಲಿ ನೋಡಿದೆ, ಒಂದು ಶಾಲೆದು ಬೆಂಗಳೂರಲ್ಲಿ ವಿಲ್ಸನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ, ಸುಮಾರು 19 ಲಕ್ಷ ರೂಪಾಯಿ ಇದೆ. ಏನು ಕಲಿಸ್ತಾರೆ? ಅದೇ ಕನ್ನಡ 49 ಅಕ್ಷರ, ಅದೇ ಇಂಗ್ಲಿಷ್ನ 26 ಅಕ್ಷರ. ಅದಕ್ಕೆ ನಾವು 19 ಲಕ್ಷ, 20 ಲಕ್ಷ, 46 ಲಕ್ಷ ಕೊಟ್ಟು ಸೇರಿಸುವಂತ ಕೆಪಾಸಿಟಿ ಇದೆ ನಾವು. ಆದ್ರೆ ಇವತ್ತು ಶಿಕ್ಷಣ ಎಂಬುದು ಒಂದು ಮಾರ್ಕೆಟಿಂಗ್. ಎಷ್ಟು ದುಡ್ಡಿದ್ರೆ ಚೆನ್ನಾಗಿ ಕಲಿಸ್ತಾರಪ್ಪ ಅಂತ ಪೇರೆಂಟ್ಸ್ಗೆ ಹೋಗಿದೆ. ಅದಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟನ್ನ ನಾನು ಆವರೇಜ್ ಆಗಿ ಫೀಸ್ ಇಟ್ಟಿದ್ದೀನಿ. ಕೆಲವರು ಅನ್ಕೋಬಹುದು, ಸಾರೇನಪ್ಪ 60,000, 70,000, 30,000, 35,000 ಅಂತ ಅನ್ಕೊಂತಾರೆ. ಅದರ ಅಷ್ಟೇ ಖರ್ಚು ಇರುತ್ತೆ. ನೀವು ಕೊಟ್ಟಂತ ದುಡ್ಡಿನಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂತೀವಿ. ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ಗೆ ಬಳಸ್ತಾ ಇದೀವಿ. ಇವತ್ತು 2 ರೂಮಿಂದ 20 ರೂಮ್ ಆಗಿದೆ ಅಂದ್ರೆ ನಿಮ್ಮ ದುಡ್ಡನ್ನು ನಾವು ಬಳಸ್ಕೊಂಡಿದ್ದೀವಿ. ನಾವು ಸ್ವಂತ ದುಡ್ಡು ಹಾಕಿಲ್ಲ ಇದರಲ್ಲಿ. ನಾವು ಸ್ವಂತ ದುಡ್ಡು ತಂದು ಇನ್ವೆಸ್ಟ್ಮೆಂಟೇ ಮಾಡಿಲ್ಲ. ನಿಮ್ಮ ದುಡ್ಡು ಈ ಮುಂದಿನ ವಿದ್ಯಾರ್ಥಿಗಳಿಗೆ ಫೆಸಿಲಿಟಿ ಕೊಡೋದಕ್ಕೆ ಸಹಕಾರ ಆಗುತ್ತೆ. ಹಾಗಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನಿಮಗೆ ಒಂದು 4 ರೂಪಾಯಿ ಕಾಸ್ಟ್ ಆಗ್ಬೋದು, ಒಂದು 5ರಿಂದ 10,000 ರೂಪಾಯಿ ತುಟ್ಟಿ ಆಗ್ಬೋದು. ಆದ್ರೆ ಮುಂದಿನ ಮಗುವಿಗೆ ಅಪ್ಡೇಟ್ ವ್ಯವಸ್ಥೆಗಳನ್ನು ಕೊಡಲಿಕ್ಕೆ ಅದು ಸಹಕಾರ ಆಗುತ್ತೆ. ವ್ಯವಸ್ಥೆಗಳನ್ನು ನೀಡೋದಕ್ಕೆ ಅದು ಮಾರ್ಗಸೂಚಿ ಆಗುತ್ತೆ. ಹಾಗಾಗಿ ನೀವು ಇವತ್ತು ಎಲ್ಲೇ ದುಡ್ಡು ಕಲಿತೀರಿ 50,000 ರೂಪಾಯಿ, ಅದಕ್ಕೆ ಮುಂದಿನ ಎಜುಕೇಶನ್ಗೆ ಸಹಕಾರ ಮಕ್ಕಳಿಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ತಿಳ್ಕೊಂಡು ನೀವು ಅದನ್ನ ನನಗೆ ಅಮೌಂಟ್ ಅನ್ನ ಕಟ್ಟರು ಅಂತ ನಾನು ಕೇಳ್ಕೊಳ್ತೀನಿ. ಜೊತೆಗೆ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿನ ಎಜುಕೇಶನ್ ಬಗ್ಗೆ ಈಗ ವೇದಿಕೆ ಮೇಲಿರ್ತಕ್ಕಂಥ ಅತಿಥಿಗಳು ಹೇಳಿದ್ರು. ನಿಜವಾಗ್ಲೂ ಬಹಳ ಚೆನ್ನಾಗಿದೆ. ನೀವು ಎಲ್ಲಿ ಹೋದ್ರು ಕೂಡ ಈ ಎಜುಕೇಶನ್ ಬರುತ್ತೆ ಇಲ್ಲ ಗೊತ್ತಿಲ್ಲ, ನಿಮಗೆ ಅನುಭವ ಆಗುತ್ತೆ. ಕೆಲವರು ಅನ್ಕೊಂಡಿರ್ಬೋದು, ಸರ್ ನಾನು 2 ವರ್ಷ ಬಿಟ್ಟಿದ್ದೀನಿ, 1 ವರ್ಷ ಬಿಟ್ಟಿದ್ದೀನಿ, ನನ್ನ ಮಗು ಏನು ಚೇಂಜಸ್ ಆಗಿಲ್ಲ. ಖಂಡಿತ ಆಗಿದೆ. ನೀವು 100% ಆಗುತ್ತೆ, ಆಗಿದೆ. ಸೊ ಅದು ನಾವು ಒಂದೊಂದು ಇವತ್ತು ನಮ್ಮ ಶಿಕ್ಷಕರು ನೀವು ಇವತ್ತು ಸಾಧನಾ ಸಮಾಲೋಚನೆ ಅಂತ ಮಾಡಿದ್ವಿ. ಪ್ರತಿಯೊಬ್ಬರು ಮನೆಗೆ ಹೋಗಿದ್ದೀವಿ. ಯಾರು 1ರಿಂದ ನರ್ಸರಿಯಿಂದ 3ನೇ ಕ್ಲಾಸ್ ಇದ್ದಾರೆ. ಯಾಕೆ ಹೋಗಿದ್ದೀವಿ ಅಂದ್ರೆ ನಾವು ಕಲಿಸಿದ್ವಿ ಅಂತ ಹೋಗಿದ್ದೀವಿ. ಯಾರು ಮಾಡಿದಾರೆ? ಲಕ್ಷಗಟ್ಟಲೆ ಫೀಸ್ ತಗೊಂತಾರೆ. ಈ ಕಾರ್ಯಕ್ರಮ ಯಾರಿಗಾದ್ರೂ ಅಷ್ಟು ಧೈರ್ಯ ಆಗುತ್ತಾ? ಮನೆಗೆ ಬಂದು ಕೇಳೋಷ್ಟು ಧೈರ್ಯ ಆಗುತ್ತಾ? ನಾವು ಆ ಧೈರ್ಯ ಮಾಡಿದ್ವಿ ಅಂದ್ರೆ ನಮ್ಮ ಶಿಕ್ಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಅವರಿಗೆ ಬಹಳ ಇವತ್ತು 5ರಿಂದ 7, 8 ಗಂಟೆವರೆಗೂ ನಿಮ್ಮ ಮನೆಗೆ ಬಂದಿದ್ದಾರೆ. ಜೋರಾಗಿ ಚಪ್ಪಾಳೆ ಬರಬೇಕು. ನಮ್ಮ ಶಿಕ್ಷಕರ ಶ್ರಮ ಅಷ್ಟಿದೆ. ಇವತ್ತು ನಾನೊಂದು ಇಂಟರ್ವ್ಯೂ ಕೊಡದೆ ಸುಮಾರು 60 ಜನ ಶಿಕ್ಷಕರು ನನಗೆ ಇಂಟರ್ವ್ಯೂ ಕೊಟ್ಟು ಹೋಗಿದ್ದಾರೆ. ಮತ್ತೆ ಒಂದಿಷ್ಟು ಅಷ್ಟು ಸೋಸಿ ಈ ಟೀಚರ್ಸ್ ಹತ್ರ ಕೆಪಾಸಿಟಿ ಇದೇನೇ ಇಲ್ಲ, ಮಗುನ ಅರ್ಥ ಮಾಡ್ಕೊಂಡು ಕೆಪಾಸಿಟಿ ಇದೇನೇ ಇಲ್ಲ, ಕಲಿಸ್ತಾರ ಇಲ್ಲ, ಅಷ್ಟು ಅಪ್ಡೇಟ್ ಕೊಡ್ತಾ ಇದೀವಿ. ಇವತ್ತು ಆ ಒಂದು ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣ ಎಲ್ಲ ವರ್ಗದ, ಇದು ಮಧ್ಯಮ ವರ್ಗದ ಸ್ಕೂಲ್ ಇದು.
ಜಾಸ್ತಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅತ್ಯಂತ ಏಳು ಮಾಡಿಸ್ತಕ್ಕಂಥ ಶಾಲೆ, ಜಾಸ್ತಿ ಬಡವರಿಗೂ ಮತ್ತು ಜಾಸ್ತಿ ಶ್ರೀಮಂತರಿಗೂ ಇವತ್ತು ಮಾಧ್ಯಮಿಕ ವರ್ಗ ನಮ್ಮ ಒಂದು ಉತ್ತಮವಾದಂಥ ಶಾಲೆಯನ್ನು ಹುಡುಕ್ತಾ ಇದೆ. ಇವತ್ತೇನು ಲಕ್ಷಗಟ್ಟಲೆ ಫೀಸು, ವ್ಯವಸ್ಥೆಗಳು, ಸ್ವಿಮ್ಮಿಂಗ್ ಪೂಲ್ಗಳು ಆ ಎಲ್ಲ ವ್ಯವಸ್ಥೆ ಕೊಡ್ತಾರೆ. ಆದರೆ ಮೂಲ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡ್ತಾವೆ. ಆಕ್ಟಿವಿಟೀಸ್ಗೆ ಸ್ವಲ್ಪ ಕಡಿಮೆ ಕೊಡ್ಬೋದು, ಆದರೆ ಮೂಲ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಶಾಲೆ ಯಾವುದಾದ್ರೂ ಇದ್ರೆ, ಇಲ್ಲೇ ಕೆಲವರು ಪ್ರೇರೆಂಟ್ಸ್ ಇದ್ರೆ ಬೇರೆ ಬೇರೆ ಶಾಲೆಯಲ್ಲಿ ತಂದು ಮತ್ತೆ ಈ ಶಾಲೆಗೆ ಬಿಟ್ಟು ನಮ್ಮ ಮಗು ಚೇಂಜಸ್ ಆಗಿದೆ ಸರ್, ನೆಕ್ಸ್ಟ್ ವರ್ಷ ನಾವು ಇದೇ ಕಂಟಿನ್ಯೂ ಮಾಡ್ತೀವಿ. ಬಹಳಷ್ಟು ಜನರು ಬಹಳಷ್ಟು ಪೇರೆಂಟ್ಸ್ ದುಡ್ಡು ಇಲ್ದೇನು ಕೂಲಿ ನಾಲಿ ಮಾಡಿ ಬಂದು ಸೇರಿಸಿರ್ತಾರೆ. ಅವರ ಒಂದು ದುಡ್ಡಿಗೆ ನಾವು ಶ್ರಮ ಹಾಕಿ ಕಲಿಸಬೇಕಂತ ಉದ್ದೇಶದಿಂದ ಬಹಳ ಚೆನ್ನಾಗಿ ಕೊಡ್ತಾ ಇದ್ದೀವಿ. ನಿಮ್ಮ ಸಹಕಾರ ನಾನು 5ನೇ ತರಗತಿಯಲ್ಲಿ ಇಲ್ಲಿ ಓದುತ್ತಿದ್ದೇನೆ. ನಾನು ಈ ಸ್ಕೂಲಿನ ಸಹಾಯದಿಂದ ಸೈನಿಕ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮದಲ್ಲಿ ತುಂಬ ಹೆಚ್ಚಿನ ಅಂಕದಿಂದ ಪಾಸಾಗಿದ್ದೇನೆ. ಇದಕ್ಕೆ ಕಾರಣ ನಮ್ಮ ಟೀಚರ್ ಮತ್ತು ಲಿಂಗನಗೌಡ ಸರ್ ಅವರು. ನಾವು ಯಾವುದೇ ಸಮಯದಲ್ಲಿ ಯಾವುದೇ ಕಾಲದಲ್ಲಿ ಮ್ಯಾಮ್ ಹತ್ರ ಹೋಗಿ ಏನಾದರೂ ಡೌಟ್ಸ್ ಕೇಳಬೇಕಾಗಿದ್ರೆ ಅವ್ರು ನಮ್ಮ ಡೌಟನ್ನು ಕ್ಲಿಯರ್ ಮಾಡ್ತಾರೆ. ಮತ್ತು ಅವರು ನಾವು ಡೌಟ್ ಕೇಳಿದಾಗ ಇದು ಸಮಯ ಇಲ್ಲ ಅಂತ ಯಾವುದೇ ಬೇಜಾರು ಮಾಡ್ಕೊಳಲ್ಲ. ನಾನು ಈ ಸ್ಕೂಲಿಗೆ ಬಂದಿದ್ದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಥ್ಯಾಂಕ್ ಯು ಲಿಂಗನಗೌಡ ಸರ್, ಈ ಅವಕಾಶವನ್ನು ನನಗೆ ಕೊಟ್ಟು ನನಗೆ ಎಲ್ಲ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಟು ಅವರ್ ಟೀಚರ್ಸ್ ಟು ಹೆಲ್ಪ್ ಮಿ ವೆರಿ ವೆಲ್. ಐ ಪಾಸ್ ಕಿತ್ತೂರು ಸೈನಿಕ ಪ್ಲಸ್ ಸೈನಿಕ ವಿತ್ ಹೈಯೆಸ್ಟ್ ಮಾರ್ಕ್ಸ್. Once again, thank you to our teachers to guide me very well. Thank you sir to give me this opportunity. Thank you. ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಹೆಮ್ಮೆ ಪಡ್ತೀನಿ. ಲಿಂಗನಗೌಡ ಸರ್ಗೂ ತುಂಬ ಥ್ಯಾಂಕ್ಸ್. ನನಗೆ ಇಷ್ಟು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. Me and guide me in the rest. This is the oath of thanks for today's program. First, I would like to thank our respected chief guest for taking the time to join us and inspire with us your valuable words. Your presence truly made this event special. I sincerely thank our MD Sir, Shilpa Ma'am, teachers and their guidance and support in organizing their program successfully. I also extend my gratitude to all the parents who are very cooperative and supportive towards the institution. Finally, I thank everyone who worked behind the scenes to make the event a grand success. Thank you all once again. Have a great day.